ಕಡೆ ಅನ್ನದಾತನ ಬದುಕು, ಇನ್ನೊಂದು ಕಡೆ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆದ ಅವ್ಯವಸ್ಥೆ. ಕಳೆದ 20 ವರ್ಷಗಳಿಂದ ನ್ಯಾಯಕ್ಕಾಗಿ ಅಲೆದ ರೈತನೊಬ್ಬನ ತಾಳ್ಮೆಯ ಕಟ್ಟೆ ಉಳಿದಿದೆ. ಪರಿಹಾರಕ್ಕಾಗಿ ಕಚೇರಿಗೆ ಅಲೆದು ರೋಸಿ ಹೋದ ರೈತ ಅಂತಿಮವಾಗಿ ಪ್ರಾಧಿಕಾರದ ಅಧಿಕಾರಿಯ ಮೇಲೆ ಚಪ್ಪಲಿ ಏಟು ನೀಡಿ ತನ್ನ ಆಕ್ರೋಶವನ್ನ ಹೊರಹಾಕಿದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಬಾಗಲಕೋಟೆ ಪಟ್ಟಣದ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ಈ ನಾಟಕೀಯ ಸನ್ನಿವೇಶ ಕಂಡುಬಂತು. ಬಸವರಾಜ ದೊಡ್ಡಮನಿ ಎಂಬ ರೈತನೇ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದವರು. ವಿಷಯವೇನೆಂದರೆ 2004ರಲ್ಲಿ ನಗರದ ದಡೆನವರ ವೃತ್ತದ ಬಳಿ ರಸ್ತೆ ನಿರ್ಮಾಣಕ್ಕಾಗಿ ಬಿಟಿಡಿಎ ಅಧಿಕಾರಿಗಳು ಬಸವರಾಜು ಅವರ ಜಮೀನನ್ನ ಸ್ವಾಧೀನವನ್ನ ಪಡಿಸಿಕೊಂಡಿದ್ದರು. ಆದರೆ 2 ದಶಕಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ರೈತನಿಗೆ ಸಿಗಬೇಕಾದ ಸೂಕ್ತ ಪರಿಹಾರ ಧನ ಮಾತ್ರ ಮರೀಚಿಕೆಯಾಗಿದೆ. ಪದೇ ಪದೇ ಕಚೇರಿಗೆ ಅಲೆದು ಹಕ್ಕುಪತ್ರ ವಿತರಣೆ ಸಭೆಯಲ್ಲಿ ನ್ಯಾಯ ಸಿಗದೇ ಇದ್ದಾಗ ಬೇಸತ್ತ ರೈತ ಅಲ್ಲಿ ಹಾಜರಿದ್ದ ಕೇಸ್ ವರ್ಕರ್ ಅಧಿಕಾರಿಯ ಮೇಲೆ ಚಪ್ಪಲಿ ಏಟನ್ನ ನೀಡಿದ್ದಾರೆ. ಈ ಘಟನೆಯು ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಸಿತ್ತು. ಘಟನೆಯ ಬೆನ್ನಲ್ಲೇ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪ್ರಾಧಿಕಾರದ ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರಿ ಕಚೇರಿಯಲ್ಲಿ ನಡೆದಿರುವ ಈ ಹಲ್ಲೆಯ ಘಟನೆ ಇದೀಗ ಜಿಲ್ಲಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಜಮೀನನ್ನ ಕಳೆದುಕೊಂಡ ರೈತನಿಗೆ 2 ದಶಕಗಳಾದರೂ ಕೂಡ ನ್ಯಾಯ ಸಿಗದೇ ಇರುವುದು ವಿಪರ್ಯಾಸವೇ ಸರಿ. ಅಧಿಕಾರಿಗಳು ಮತ್ತು ಸಂತ್ರಸ್ತ ರೈತನ ನಡುವಿನ ಈ ಸಂಘರ್ಷ ಎಲ್ಲಿಗೆ ಬಂದು ನಿಲ್ಲಲಿದೆ ಎಂಬುದು ಕಾದು